ಸ್ಯಾಟರ್ಡೆ ಡ್ಯೂಟಿಯಿಂದ ಬಂದು ವೀಕೆಂಡ್ ಕೆಲಸ ಎಲ್ಲ ಮುಗಿಸಿ ಸಂಡೇ ಎಲ್ಲಿಗಾದರೂ ಹೋಗುವ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಪಿಕೆ ಕಾಲ್ ಮಾಡಿ, ಮಗ ಎಲ್ಲಾದರೂ ಹೋಗೋಣ, ಬೇಗ ರೆಡಿಯಾಗಿ ಬಿಡದಿ ಬಸ್ ಸ್ಟಾಪಿಗೆ ಬಂದುಬಿಡು ಅಂದ್ಬಿಟ್ಟ. ನಾನು ಕೂಡ ರೆಡಿಯಾಗಿ ಬಂದೇ ಬಿಟ್ಟೆ. ಗಾಡಿಗೆ ಪೆಟ್ರೋಲ್ ಹಾಕಿಸಿ ನಾವು ಹೊರಟಿದ್ದೆ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ಗೆ. ಇದು ಒಂದು ಜ್ಞಾನ ಕೇಂದ್ರ. ರಾಮನಗರ ಡಿಸ್ಟಿಕ್ ಕನಕಪುರ ರಸ್ತೆ ಹಾರೋಹಳ್ಳಿಯಲ್ಲಿ ಇದು ಲೊಕೇಟ್ ಆಗಿದೆ. ಬೆಂಗಳೂರಿಂದ ಕೂಡ ಬಸ್ ಫೆಸಿಲಿಟಿ ಕೂಡ ಇದೆ. ನಾವು ಹೊರಟಿದ್ದು ಬಿಡದಿಯಿಂದ ಇದು 25 ಕಿಲೋಮೀಟ್ರ್ ಇದೆ. ಹೋಗುವಾಗ ವೆದರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿತ್ತು. ಬೆಂಗಳೂರಿಂದ ನಿಮಗೆ ರಿಲ್ಯಾಕ್ಸೇಷನ್ ಬೇಕು ಅಂದರೆ ಈ ಜ್ಞಾನ ಕೇಂದ್ರ ತುಂಬಾ ಚೆನ್ನಾಗಿದೆ. ನಾವು ಜ್ಞಾನ ಕೇಂದ್ರಕ್ಕೆ ಬಂದೇ ಬಿಟ್ವಿ. ಎಂಟ್ರೆನ್ಸ್ ಅಂದು ತುಂಬಾ ಚೆನ್ನಾಗಿತ್ತು. ನಾವು ಹೋಗಿದ್ದು ಭಾನುವಾರ ಆಗಿದ್ದರಿಂದ ತುಂಬಾ ಜನ ಇದ್ದರು. ಈ ಜ್ಞಾನ ಕೇಂದ್ರದ ಫೌಂಡರ್ ಬಂದು ಬ್ರಹ್ಮಶ್ರೀ ಸುಭಾಷ್ ಪಾತ್ರಿ. ಈ ಜ್ಞಾನ ಕೇಂದ್ರಕ್ಕೆ ಫ್ರೀ ಆಫ್ ಕಾಸ್ಟಲ್ಲಿ ಬರ್ಬೋದು. ನೀವೇನಾದರೂ ಓನ್ ವೆಹಿಕಲಲ್ಲಿ ಬರ್ತೀನಿ ಅಂದರೆ ಪಾರ್ಕಿಂಗ್ ಚಾರ್ಜ್ ಅಷ್ಟೇ ಚಾರ್ಜ್ ಮಾಡ್ತಾರೆ. ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಹಾಗೆ ವಾಕ್ ಮಾಡ್ತಾ ಜ್ಞಾನ ಕೇಂದ್ರಕ್ಕೆ ತಲುಪೇ ಬಿಟ್ವಿ. ಹೋಗಿ ಕೂಡಲೇ ಬುದ್ಧ ನಮಗೆ ವೆಲ್ಕಮ್ ಮಾಡಿದ್ರು. ಬುದ್ಧ ಅಂದ್ರೇ ಪೀಸ್ ಆಫ್ ಮೈಂಡ್. ನಾನು ನಿಮಗೆ ಈ ಪಿರಮಿಡ್ ವ್ಯಾಲಿ ಜ್ಞಾನ ಕೇಂದ್ರ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಜ್ಞಾನ ಕೇಂದ್ರವಂತೂ ದೂರದಿಂದ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಈ ಪಿರಮಿಡ್ ಜ್ಞಾನ ಕೇಂದ್ರದ ಒಳಗಡೆ ಮೊಬೈಲ್ ಅಲೋ ಇಲ್ಲ ಅಂದರು. ನಾವು ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಫುಟ್ವೇರ್ ಬಿಟ್ಟು ಒಳಗಡೆ ಹೋಗೇ ಬಿಟ್ವಿ. ಒಳಗಡೆ ಜ್ಞಾನ ಹೇಗೆ ಮಾಡಬೇಕು ಅಂತ ಅವರೇ ಹೇಳ್ಕೊಡ್ತಾರೆ. ಹಂಗೋ ಹಿಂಗೋ ಹೊರಗಡೆ ಬರಬೇಕಾದ್ರೆ ಒಂದೆರಡು ವೀಡಿಯೋ ಮಾಡಿಕೊಂಡೆ. ಪಿಕೆ ಅಂತೂ ಜ್ಞಾನ ಕೇಂದ್ರಕ್ಕೆ ಬಂದು ಫೋಟೋ ವೀಡಿಯೋ ತೆಗೆಯೋದ್ರಲ್ಲೇ ಬ್ಯುಸಿಯಾಗಿದ್ದ. ಜ್ಞಾನ ಮಾಡಿಕೊಂಡು ನಾವು ಹೊರಟಿದ್ದೆ ಅಲ್ಲಿದ್ದ ಒಂದು ಬುಕ್ ಸ್ಟೋರ್ಗೆ. ಅಲ್ಲಿ ನಮಗೆ ಕೆಲವೊಂದು ಬುಕ್ಗಳು ಮತ್ತು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಸಿಗ್ತವೆ. ನೀವು ಕೂಡ ಪರ್ಚೇಸ್ ಮಾಡೋದಾದರೆ ಇಲ್ಲಿ ಮಾಡ್ಬೋದು. ಇಲ್ಲಿ ಚನ್ನಪಟ್ಟಣದ ಟಾಯ್ಸ್ಗಳು ಕೂಡ ಕಾಣಸಿಗುತ್ತವೆ. ಹಾಗೆ ನೋಡಿಕೊಂಡು ನಾವು ಕೂಡ ಒಂದೆರಡು ಜ್ಯೂಸ್ ತೊಗೊಂಡು ಜ್ಯೂಸ್ ಕುಟ್ಕೊಂಡು ನೇಚರ್ ನೋಡುವ ಅಂತ ಈಚೆ ಬಂದುಬಿಟ್ವಿ. ನೇಚರ್ ಅಂತೂ ಚೆನ್ನಾಗೇ ಇತ್ತು. ನೇಚರ್ನ ಹಾಳು ಮಾಡಬಾರ್ದು ಅಂತ ಜ್ಯೂಸ್ ಕುಡಿದಿದ್ದ ಪ್ಯಾಕೆಟ್ಗಳನ್ನ ಡಸ್ಟ್ಬಿನ್ಗೆ ಹಾಕಿ ಹಾಗೆ ನೆಟ್ಕೊಂಡು ನಾವು ಹೊರಟಿದ್ದು ನಂದನವನ ಗೋಶಾಲೆಗೆ. ನಂದನವನ ಗೋಶಾಲೆ ಗುಜರಾತಿನ ಗಿರ್ ತಳಿಯ ಹಸುಗಳಿವೆ. ನೀವು ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಫೀಡ್ ಕೂಡ ಮಾಡ್ಬೋದು. ನಾವು ಕೂಡ ಹಸುಗಳನ್ನ ಮಾತಾಡಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳೆದ್ವಿ. ಬಿಸಿಲು ಜಾಸ್ತಿ ಇರೋದ್ರಿಂದ ನಿಮಗೆ ಇಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಮಜ್ಜಿಗೆ ಕೂಡ ಕೊಡ್ತಾರೆ. ಪಿಕೆ ಅಂತೂ ನಡೆದು ಸುಸ್ತಾಗಿ ಚಪ್ಪಲಿ ಹಾಕ್ಕೊಂಡೇ ಬಿಟ್ಟ. ಇಲ್ಲಂತೂ ಜ್ಞಾನ ಮಾಡೋಕ್ಕೆ ಬಂದು ಫೋಟೋಶೂಟೇ ಜಾಸ್ತಿ ಆಗಿತ್ತು. ಹಾಗೆ ನೋಡಿಕೊಂಡು ಮುಂದೆ ಇದ್ದಂಥ ಒಂದು ಪಾರ್ಕ್ಗೆ ನಾವು ಕೂಡ ಹೊರಟಿದ್ವಿ. ಪಾರ್ಕಲ್ಲಿ ಕೆಲವೊಂದು ಅತಿಥಿಗಳನ್ನ ಮಾತಾಡಿಸ್ಕೊಂಡು ಹಾಗೆ ಸುಮ್ಮನೆ ಕಾಲ ಕಳೆದ್ವಿ. ಪಾರ್ಕ್ ಅಂತೂ ನೋಡೋಕ್ಕೂ ತುಂಬಾ ಚೆನ್ನಾಗಿತ್ತು. ರೈನಿ ಸೀಸನಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅನ್ಕೋತೀನಿ. ಜ್ಞಾನ ಕೇಂದ್ರದಲ್ಲಿ ಬೋಟಿಂಗ್ ಕೂಡ ಇದೆ. ಇಲ್ಲಿ 100 ರೂಪಿ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ಚಿಕ್ಕ ಮಕ್ಕಳು ಕರ್ಕೊಂಬಂದರೆ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಅಡ್ವೆಂಚರ್ಸ್ ಕೂಡ ಇದೆ ಇಲ್ಲಿ. ನಾವು ಮುಂದೆ ಹೊರಟಿದ್ದು ಅನ್ನದಾನ ಕಡೆ. ಇಲ್ಲಿ ಜ್ಞಾನಕ್ಕೆ ಬರುವವರಿಗೆ ದಿನನಿತ್ಯ ಫ್ರೀ ಆಫ್ ಕಾಸ್ಟಲ್ಲಿ ಅನ್ನದಾನ ಮಾಡ್ತಾರಂತೆ. ನಾವು ಹೋಗಿ ದಿನ ಇಡ್ಲಿ, ವಡೆ, ಕ್ಯಾರೆಟ್ ಬೀಟ್ರೂಟ್ ಪಲ್ಯ, ಅನ್ನ ಸಾಂಬಾರು. ಇಲ್ಲಿ ಬಳಸೋ ತರಕಾರಿಗಳು ಆರ್ಗ್ಯಾನಿಕ್ ಅಂತೆ. ನಾನು ಹೋಗಿರೋ ಖುಷಿಲಿ ಒಂದೆರಡು ಫೋಟೋನು ತೆಕ್ಕೊಂಡೆ. ನೀವೇನಾದರೂ ಒನ್ ಡೇಗೆ ಪ್ಲ್ಯಾನ್ ಮಾಡ್ತೀನಿ ಅಂದರೆ ಫ್ಯಾಮಿಲಿ ಜೊತೆ ತುಂಬಾ ಚೆನ್ನಾಗಿದೆ. ಈ ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.